ಆಮೇಲೆ ಹರ್ಷಗುಪ್ತಾ ವಿರುದ್ಧವಾಗಿ ಸೆಕ್ರೆಟರಿ ಬರೀತಾನೆ. ನೀವು ಈಗ ಅವ್ರೇನ ಅದೇನೋ ಹೇಳಿದಲ್ಲ, ಬದಲಾವಣೆ ಸುಧಾರಣೆ, ರಿಫಾರ್ಮ್ಸ್, ಎಕ್ಸಾಕ್ಟ್ಲಿ ಕರೆಕ್ಟ್, ರಿಫಾರ್ಮ್ಸ್. ನನ್ನ ಫ್ರೆಂಡ್ ಇದ್ದೀರಲ್ಲಿ. ಓಕೆ. ಆಮೇಲೆ ಈ ನಾನು ಜಗಳದ್ದು ಹೇಳ್ತಾ ಇರೋದು, ಇಲಾಖೆ ಅಧ್ಯಕ್ಷರೇ ಒಟ್ಟಾಗಿ ಕೆಲಸ ಮಾಡಬೇಕಲ್ಲ. ಇಲಾಖೆ ಒಟ್ಟಾಗಿ ಕೆಲಸ ಮಾಡಿದ್ರೆ ತಾನೇ ಏನಾನ ಅಚೀವ್ ಮಾಡೋದು, ಮಂತ್ರಿಗಳು ಅಚೀವ್ ಮಾಡೋಕ್ಕಾಗೋದು. ಎರಡನೇ ಲೆಟ್ರು ಹರ್ಷಗುಪ್ತಾ ಮೇಲೆ ಸೆಕ್ರೆಟರಿ ಬರೀತಾರೆ. ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ನೌಕರರು ಆಲ್ ಎಲ್ಲ ಒಂದಾಗಿ, ಹರ್ಷಗುಪ್ತಾ ಒಂದ್ ಕಡೆ, ಎಂಟೈರ್ ಇಲಾಖೆ ಇನ್ನೊಂದ್ ಕಡೆ. ಇಲಾಖೆ ಅಲ್ಲ, ಸೆಕ್ರೆಟೇರಿಯಟ್. ಸೆಕ್ರೆಟೇರಿಯಟ್. ಆಯ್ತಾಯ್ತು. ಇಲಾಖೆ ಬೇರೆ, ಸೆಕ್ರೆಟೇರಿಯಟ್ ಬೇರೆ. ಸೆಕ್ರೆಟೇರಿಯಟ್ ಇಲ್ಲಿ ಕೆಲಸ ಗೊತ್ತಿಲ್ಲ ನನಗೆ, ನಾನು ಎರಡು ಒಂದೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೆಕ್ರೆಟೇರಿಯಟ್ ಮಧ್ಯೆ ಎಂಟ್ರಿಯಾಗಿ ಡೈವರ್ಟ್ ಮಾಡಬೇಡಿ ನೀವು, ಹೋಗ್ಲಿ ಅದೇ ಇದರಲ್ಲಿ. ನಾವು ಸರ್ ಮಾಡಕ್ಕೆ ಬಂದಿರೋದು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು. ನೀವು ಅಸಹಾಯಕರಾಗಿ ಕೈ ಚೆಲ್ಲಿದಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗ್ಲಿ ಇದು. ಆ ಸೆಕ್ರೆಟರಿ ಈ ಲೆಟರ್ ಬರೆದ್ಮೇಲೆ ಸೆಕ್ರೆಟರಿ ಒಂದು ಲೆಟರ್ ಬರ್ತಾರೆ ದಿನೇಶ್ ಗುಂಡೂರಾವ್ ಅವರಿಗೆ, ಮಾನ್ಯ ಸಚಿವರು. ಸಚಿವಾಲಯದ ಅಧಿಕಾರಿ ನೌಕರರ ಕಾರ್ಯಕ್ಷಮತೆಯ ಕುರಿತು ನಿರಾಧಾರ ಆರೋಪ ಮಾಡಿರುವ ಶ್ರೀ ಹರ್ಷಗುಪ್ತಾ IAS ಅಧಿಕಾರಿ ಪ್ರಧಾನ ಇವರ ಪತ್ರವನ್ನು ಹಿಂಪಡೆಯುವಂತೆ ಆಗ್ರಹಿಸುತ್ತೇವೆ ಅಂತ ಬರೀತಾರೆ. ಅದರಲ್ಲಿ ಏನೇನು ಬರೀತಾರೆ? ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಶಾಖಾಧಿಕಾರಿ ಮತ್ತು KS ಅಧಿಕಾರಿಗಳನ್ನು ನೇಮಿಸಲು ಅನುಗುಣವಂತೆ ಸಂಬಂಧಿಸಿದ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ಮಾಡಿ ಸಚಿವಾಲಯದ ಸಮಗ್ರ ಪುನರ್ರಚನೆ ಮಾಡುವಂತೆ ಕೋರಿ ಅವರ ವ್ಯಾಪ್ತಿ ಮೀರಿ ಇದೊಂದು ಅಂಡರ್ಲೈನ್, ಉದ್ದಟತನದಿಂದ ಪತ್ರ ಬರೆದಿದ್ದಾರೆ. ಉದ್ದಟತನ, ಇದು ಸಂಸ್ಕೃತನ? ಇದ್ಯಾರು ರಿಫಾರ್ಮ್ಸ್? ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಉಪಯೋಗ ಮಾಡೋದು. ಉದ್ದಟತನದಿಂದ ಬರೆದಿದ್ದಾರೆ. ಯಾರು? ಸನ್ಮಾನ್ಯ ಹರ್ಷಗುಪ್ತಾ ಅವರು. ಆಮೇಲೆ ಮುಂದುವರಿತಾರೆ ಅವರು. ಮಜಾ ಇರೋದು ನೋಡಿ ಹೆಂಗೆ ಏನಿದೆ ಅಂತ. ಈ ರೀತಿ ಅಪಮಾನ ನಿಂದನೆಯ ಭಾಷಣೆಯನ್ನು ಉಪಯೋಗಿಸಿ ನೌಕರರ ಮನೋಸ್ಥೈರ್ಯವನ್ನು ಕುಂದಿಸಿ ಏನು ಸಾಧಿಸುತ್ತೇನೆ ಎಂದು ಹೊರಟಿರುವ ಅಂತಹ ಅಧಿಕಾರಿ ನಕಾರಾತ್ಮಕ ಮನೋಭಾವ ಮತ್ತು ವಿಚಲಿತ ಮನಸ್ಥಿತಿ ಪ್ರತಿಬಿಂಬ. ವಿಕೃತನ ಸ್ಯಾಡಿಸ್ಟ್, ಅದು ವಿಚಿತ್ರ ಅಂತ ಬಂದ್ಬಿಟ್ಟು ಇದ್ದದ ನೋಡಿ. ತಾಳ ಇರಲಿ ಪರವಾಗಿಲ್ಲ, ಏನಂತೆ. ವಿಕೃತ ಅಲ್ಲ, ವಿಚಿತ್ರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಷ್ಟೇ. ಮತ್ತೆ ಇದು ಒಬ್ಬ ಸಮರ್ಥ ಅಧಿಕಾರಿಯ ಲಕ್ಷಣವಂತೂ ಅಲ್ಲೇ ಅಲ್ಲ. ಅಂದ್ರೆ ನಾಲಾಯಕ್ ತರ ಹೇಳಿದರು. ಇಂತಹ ಅಧಿಕಾರಿಗಳು ಇಂದ ಸಾರ್ವಜನಿಕ ಆಡಳಿತದಲ್ಲಿ ಸುಧಾರಣೆ ಸಾಧ್ಯವಿಲ್ಲ. ತನ್ನ ಅಧೀನದ ನೌಕರರಿಂದ ಕೆಲಸ ಮಾಡಿಸಲು ಆಗದೆ IAS ಅಧಿಕಾರಿ ನೇಮಿಸುವಂತೆ ಕೋರಿರುವ ಅಧಿಕಾರಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಂಡಂತಾಗದಿಲ್ಲವೇ? ಅಸಮರ್ಥ ಪ್ರಿನ್ಸಿಪಲ್ ಸೆಕ್ರೆಟರಿ. ಯಾರು ಹೇಳೋದು? ಸೆಕ್ರೆಟರಿ. ಈಗ ಹೇಳಿ ಅಧ್ಯಕ್ಷ, ಅದೇನೋ ಹೇಳಿದ್ರಲ್ಲ, ಅದೇನೋ ರಿಫಾರ್ಮ್ಸ್ ಮಾಡಕ್ಕೆ ತಂದಿದ್ದೀರಿ ಅಂತ ಬಿಚ್ಚಿಟ್ಟಿನಲ್ಲ ಎರಡೂ, ಪ್ರಿನ್ಸಿಪಲ್ ಸೆಕ್ರೆಟರಿ. ಮತ್ತೆ ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಉದ್ಧಾರ ಆಗ್ತದೆ ಹೇಳಿ? ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಆಗ್ತದೆ. ಅವ್ರು ಹೇಳಿದ್ರು ರಿಫಾರ್ಮ್ಸು. ಇದ್ಯಾವ ರಿಫಾರ್ಮ್ಸು? ಉದ್ದಟತನ, ದುರಾಂಕಾರ, ವಿಚಿತ್ರ, ನಾಲಾಯಕ್ ಎಲ್ಲ ಬರೆದ್ಬಿಟ್ಟಿದ್ದಾರೆ ಅದರಲ್ಲಿ. ನೀವೇನ್ ಕ್ರಮ ತೆಗೆದುಕೊಳ್ರಿ? ಹಾಗಾದ್ರೆ ದಿನೇಶ್ ಕುಮಾರ್ ಅವರು ಇವರಿಬ್ಬರನ್ನ ಕರೆದಿಂದ ಮಾತಾಡಿದಿರ ನೀವು? ಮೇಡಮ್ ಅವರು ಅವತ್ತು ಪ್ರಶ್ನೆ ಎತ್ತಿದ್ರಿ. ಇದಾ ಹುಡುಕು, ನಾನು ಕೊಡಪ್ಪ ಅದೊಂದು ಫೈಲ್ ಕೂಡ ಕೊಟ್ಬಿಡು ಪೂರ್ತಿ ಸೆಟ್. ಅಧ್ಯಕ್ಷರ, ಮೇಡಮ್ ಅವರು ಅವತ್ತು ಬಹಳ ಜ್ವಲಂತ ಸಮಸ್ಯೆ ಎತ್ತಿದ್ರು. ನಮ್ಮೆಲ್ಲ ಶಾಸಕರು, ರೂಲಿಂಗ್ ಪಾರ್ಟಿಯವರು ಎಲ್ಲರೂ ಕೂಡ ಅವತ್ತೆದ್ದು ಈ ಡಾಕ್ಟರ್ಗಳು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. CHCಗಳಲ್ಲಿ ಇಲ್ಲಿ ಇಲ್ಲಿದೆ, ನನ್ನ ಹತ್ರ ಪಟ್ಟಿ ಇದೆ. ಲೆಸ್ ಪರ್ಫಾರ್ಮೆನ್ಸ್ CHC ಲೆಸ್ ಪರ್ಫಾರ್ಮೆನ್ಸ್ ಮಾಡಿರೋವಂಥದ್ದನ್ನ ತಾವೇ ಇದ್ರಿ ಸೀಟ್ದಲ್ಲಿ. ತಾವು ಹೇಳಿದ್ರಿ
ಹಿಂಗ್ ಮಾಡಿದ್ದಾರೆ ಅಂತೇಳಿ ಅವಾಗೆಲ್ಲ ಎದ್ಬಿಟ್ರು, ಎಲ್ಲ ನಮ್ಮ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಎದ್ದುಬಿಟ್ಟು ಇದು ಅನ್ಯಾಯ ಅನ್ಯಾಯ ಅಂತ ಯಾರೋ ಒಬ್ರು ಹೇಳಿದ್ರು, ಗೊತ್ತಿಲ್ಲ ಅವತ್ತು. ನಾವು ಪಾರ್ಟಿ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದಿರಿ ಎಲ್ಲ. ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಇಲ್ಲ, ಅವ್ರು ಹೇಳಿದ್ರು ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರಿ, ಯಾವುದನ್ನು ನಾವು ಮಾಡಲ್ಲ, ಎಲ್ಲ ಇರೋ ಕಡೆ ಅದು ನೀವು ಆದೇಶ ಮಾಡ್ಬಿಟ್ರಿ. ನೀವು ಹೇಳಿದಾರಪ್ಪ, ಮಿನಿಸ್ಟರ್ ಹೇಳಿದಾರೆ, ಏನು ಸಮಸ್ಯೆ ಇಲ್ಲ ಕೂತ್ಕೊಳ್ಳಮ್ಮ ಅಂತ ಹೇಳಿ ಅವ್ರನ್ನು ಕೂತಿಸ್ಬಿಟ್ರಿ. ಅಮ್ಮ ಮತ್ತೆ ದೊಡ್ಡದ್ರು, ಇಲ್ಲ ಸರ್ ಅಂತ, ಇಲ್ಲ ಕೂತ್ಕೊಳ್ಳಮ್ಮ ಆಗಿದೆ ಅಂತ ಹೇಳಿದ್ರಿ. ಅಂದ್ರೆ ಎಲ್ಲ ವಾಪಸ್ ಅಂತ ಅವರು ಶಿವಾನಂದ ಹೇಳಿ ಎಲ್ಲ ಆಗಿದೆ, ವಾಪಸ್ ಆಗ್ಬಿಟ್ಟಿದೆ ಅಂತ. ಅಧ್ಯಕ್ಷರೇ, ನೀವು ಮಾತಾಡಿದ್ರಿ, ಇಲ್ಲಿ ಆದ್ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಮೀಟಿಂಗ್ ಕರೀತಾರೆ, ಒಂದು ಮೀಟಿಂಗ್ ಝೂಮ್ ಮೀಟಿಂಗ್, ಇಲ್ಲೇ ದಾಖಲೆ ಕೊಡ್ತೀನಿ, ಡೇಟು ಎಲ್ಲ ಇದೆ ಇದರಲ್ಲಿ. ಪಾರ್ಟಿಸಿಪೆಂಟ್ ಆಲ್ DHOs, RCHOs, CA01, DD 15/3/26 ಸಂಜೆ 5 ಗಂಟೆಗೆ ಕಾಪಿ ಇಲ್ಲಿದೆ. ಹೌದಾ? ಮಾಡಿದ್ದಾರೆ ಬಿಸಿ. ಯಾಕೆ ಇನ್ನೂ ರಿಲೀವ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಂಪಲ್ಸರಿ ಮಾಡಲೇಬೇಕು. ಭಾನುವಾರ ಲೀವ್ ಅಮ್ಮ ಮಾಡಂಗಿಲ್ಲ. ಮಾಡಿದಾರ ಅವ್ರೇನೇನ್ ಮಾತಾಡಿದ್ರ ಎಲ್ಲ ಇಲ್ಲಿದೆ. ನೀವಿಲ್ಲ ಆದೇಶ, ಡಾಕ್ಟರ್ಗಳೆಲ್ಲ ವಾಪಸ್ ಆದೇಶ, ಅವ್ರೇನ್ ಮಾಡಿದಾರೆ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದೆ. ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರು, ಕ್ಲಿಯರ್ ಡೈರೆಕ್ಷನ್. ಯಾರು ಏನು ಪ್ರಶ್ನೆ ಇಲ್ಲ. ಗವರ್ಮೆಂಟ್ ಆರ್ಡರ್ ಏನಾಗಿದೆ ಎಲ್ಲರೂ ಕೂಡ ಅಲ್ಲಿ ಹೋಗ್ಬೇಕು. ನೋ ಗೋಯಿಂಗ್ ಬ್ಯಾಕ್. ಹಂಗಾರೆ ಏನಕ್ಕೆ ಈ ಸದನ ಏನ್ ಬೇಕು? ಆ ಮಂತ್ರಿ ಯಾಕೆ ಹೇಳ್ಬೇಕಾಯ್ತು ಎದ್ದು ನಿಂತ್ಕೊಂಡು? ನನ್ಗೆ ಗೊತ್ತಿಲ್ಲ. ಸ್ಪೀಕರ್ ಅವ್ರು ಹೇಳಿ ಏನಾಯ್ತು ಅಂತ ದಯವಿಟ್ಟು ನೀವು ಹೇಳಿ, ನಾನು ಕೂತ್ಕೊಂತೀನಿ. ಸರ್, ಅದೇ ನಿಮಿಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.